ಪಪ್ಪಾಯ ಬೆಳೆದು 2 ತಿಂಗಳಲ್ಲಿ 22 ಲಕ್ಷ ರೂಪಾಯಿ ಆದಾಯ ಗಳಿಸಿದ ರೈತ ಸಹೋದರರು. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಕ್ಕಳ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರೈತ ಸಹೋದರರು ಪಪ್ಪಾಯ ಬೆಳೆದು ಹೊರ ರಾಜ್ಯಕ್ಕೂ ಮಾರಾಟ ಮಾಡಿ 2 ತಿಂಗಳಲ್ಲಿ ಬರೋಬ್ಬರಿ 22 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ. ಆ ಮೂಲಕ ಕಡಿಮೆ ನೀರು, ಬರಡು ಭೂಮಿಯಲ್ಲಿ ತೋಟಗಾರಿಕೆ ಕೃಷಿಯಲ್ಲಿ ಚಮತ್ಕಾರ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸದಲಾಪುರ ಗ್ರಾಮದ ಸಂತೋಷ್ ಹಾಗೂ ಆನಂದ್ ಎಂಬ ಸಹೋದರರು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆಯದೇ ಇದ್ದರೂ ಇವರು ಕೃಷಿಯಲ್ಲಿ ಹೆಚ್ಚಿನ ಜ್ಞಾನವನ್ನು ಕಲಿತಿದ್ದಾರೆ. ಇವರಿಗೆ 40 ಎಕರೆಯಷ್ಟು ಕೃಷಿ ಜಮೀನಿದೆ. ಆ ಜಮೀನಿನಲ್ಲಿಯೇ ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ತೊಡಗಿಕೊಂಡು ಹೆಚ್ಚಿನ ಲಾಭವನ್ನು ಮಾಡುತ್ತಿದ್ದಾರೆ. ಇನ್ನು ಕಳೆದ 2 ವರ್ಷದಿಂದ ಪಪ್ಪಾಯ ಬೆಳೆಯುತ್ತಿದ್ದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ಪಪ್ಪಾಯದಿಂದ ಗಳಿಸುತ್ತಿದ್ದಾರೆ. ಇವರು ಈ ವರ್ಷದ 4 ಎಕರೆಯಷ್ಟು ಪ್ರದೇಶದಲ್ಲಿ ಪಪ್ಪಾಯ ನಾಟಿ ಮಾಡಿದ್ದು, ಈ ಪಪ್ಪಾಯ ನಾಟಿ ಮಾಡಿದ ಜಮೀನು ಅಷ್ಟೇನು ಫಲವತ್ತತೆಯಿಂದ ಕೂಡಿಲ್ಲ. ಕಲ್ಲು ಪ್ರದೇಶದ ಜಮೀನನ್ನೇ ಹದವನ್ನಾಗಿ ಮಾಡಿ ಮೇಕೆ ಗೊಬ್ಬರವನ್ನು ಬಳಸಿಕೊಂಡು ಅಣ್ಣ ತಮ್ಮ ಇಬ್ಬರು ಕೂಡ ಶ್ರಮಪಟ್ಟು ಹೊಲದಲ್ಲಿ ದುಡಿದಿದ್ದಾರೆ. ಕಾಲಕಾಲಕ್ಕೆ ಪಪ್ಪಾಯಿಗೆ ಔಷಧೋಪಚಾರ ಮಾಡುತ್ತಾ ಬೇಕಾದಷ್ಟು ನೀರು ಕೊಟ್ಟು ರೋಗ ಬಂದಾಗ ಔಷಧಿಯನ್ನು ಸಿಂಪಡಣೆ ಮಾಡಿದರ ಪರಿಣಾಮವಾಗಿ ಇವರ ಬೆಳೆಸಿದ ಪಪ್ಪಾಯ ಸದ್ಯ ಒಂದು ಗಿಡಕ್ಕೆ ಕನಿಷ್ಠವೆಂದರೆ ರೂ. 30ರಿಂದ 35 kgಯಷ್ಟು ಹಣ್ಣುಗಳು ಬಿಟ್ಟಿದ್ದು ಭರ್ಜರಿ ಇಳುವರಿಯನ್ನು ಕೂಡ ಪಡೆದಿದ್ದಾರೆ. ಇವರು ಪಪ್ಪಾಯ ಸಸಿಯನ್ನು ಮಹಾರಾಷ್ಟ್ರದಿಂದ 11 ರೂಪಾಯಿಗೆ ಒಂದರಂತೆ ಸರಿಸುಮಾರು 4,000 ಸಸಿಗಳನ್ನು ತಂದು ನಾಟಿ ಮಾಡಿದ್ದಾರೆ. ಸಾಲಿನಿಂದ ಸಾಲಿಗೆ 8 ಅಡಿಯಷ್ಟು, ಗಿಡದಿಂದ ಗಿಡಕ್ಕೆ 6 ಅಂತರದಲ್ಲಿ ಪಪ್ಪಾಯ ಸಸಿಯನ್ನು ನಾಟಿ ಮಾಡಿದ್ದು, ನಾಟಿ ಮಾಡಿದ 8 ತಿಂಗಳಲ್ಲಿ ಪಪ್ಪಾಯ ಹಣ್ಣು ಕಟಾವಿಗೆ ಬಂದಿದ್ದು, ತಿಂಗಳ ಅವಧಿಯಲ್ಲಿ ಸುಮಾರು 62 ಟನ್ನಷ್ಟು ಪಪ್ಪಾಯ ಮಾರಾಟ ಮಾಡಿದ್ದಾರೆ. ಇನ್ನು ಇವರ ಪಪ್ಪಾಯ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದ್ದು ರಾಜಸ್ಥಾನದವರು ಇವರ ಹೊಲಕ್ಕೆ ಬಂದು ಪಪ್ಪಾಯ ಕಟಾವು ಮಾಡಿಕೊಂಡು ಹೋಗುತ್ತಿದ್ದಾರೆ. ಅಷ್ಟೊಂದು ಗುಣಮಟ್ಟದ ಪಪ್ಪಾಯನ್ನು ಇವರು ಬೆಳೆಸಿದ್ದಾರೆ. ಇವರು ಬೆಳೆಸಿದ 15ನೇ ನಂಬರ್ ಪಪ್ಪಾಯ ಉದ್ದವಾಗಿ ಬರುತ್ತದೆ. ಒಂದು ಹಣ್ಣು 2 kgಯಷ್ಟು ತೂಕ ಬರುತ್ತದೆ. ಜೊತೆಗೆ ತಿನ್ನಲು ಕೂಡ ರುಚಿಯಾಗಿದೆ. ಓಕೆ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.